ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಎಂಬ್ರಾಯ್ಡರಿ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಹಾಗೆ ಕ್ಯಾನ್ವಾಸ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತ ಹೇಳಿ ಕೇಳಿದರು. ನೋಡಿ, ನಾನಿಲ್ಲಿ ಏನಕ್ಕೆ ಶೋಲ್ಡರ್ ಹತ್ರ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ತೀನಿ ಅಂತಲೂ ಸಹ ಸುಮಾರು ವೀಡಿಯೋಗಳು ಹೇಳಿದ್ದೀನಿ. ಯಾಕಂದರೆ ನೀಡಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ಶೋಲ್ಡರ್ ಹತ್ರ ತೆಗಿಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕ್ಯಾನ್ವಾಸ್ನ ಇಟ್ಕೊಂಡು ನೋಡಿ ಈ ರೀತಿ ಒಂದು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಶೇಪು ಅಂದರೆ ಬಳ್ಳಿ ಶೇಪಲ್ಲಿ ಮಾಡ್ಕೊಳ್ಳೋದ್ರಿಂದ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಮಾರ್ಕ್ ಮಾಡಿಕೊಂಡು ನೋಡಿ ನೀಟಾಗಿ ಈ ರೀತಿಯಾಗಿ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಗೋಲ್ಡ್ ಕಲರ್ ಥ್ರೆಡಲ್ಲಿ 2.5 ಇಟ್ಕೊಂಡು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಬ್ಬರು ಕೇಳಿದ್ದಾರೆ, ಸಣ್ಣ ಸಣ್ಣ ಲೀಫ್ ಹಾಕ್ತಿರಲ್ಲ ಅದರ ನಂಬರ್ನು ಸಹ ಹೇಳಿ ಅಂತ. ಏನಾಗೋಗುತ್ತೆ ಅಂತ ಅಂದರೆ ನಾನು ಮಾತಾಡ್ತಾ ಅದು ಹೇಳೋದನ್ನೇ ಮರ್ತು ಬಿಡ್ತೀನಿ. ಸಾರಿ ಆಯಿತಾ. ಖಂಡಿತ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಲೀಫ್ನ ತೊಗೊಂಡೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನೋಡಿ, ನಾನಿಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ದೆಲ್ಲ ಇದು ಫ್ರೀ ಹ್ಯಾಂಡ್ ಡಿಸೈನು. ಜಸ್ಟ್ ನೀವು 45 ಮಿನಿಟ್ಸಲ್ಲೆಲ್ಲ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದಾಯ್ತಾ. ತುಂಬ ಈಸಿ ಇದೆ. ಯಾಕಂದರೆ ಸ್ಲೀವು ಕೂಡ ಏನು ಡಿಸೈನ್ ಬರೋದಿಲ್ಲ ಅಲ್ಲ, ಡಿಸೈನ್ ಆಲ್ರೆಡಿ ಫ್ರಿಲ್ಲಿಟ್ಟು ಡಿಸೈನ್ ಮಾಡಿದ್ದೀನಿ ಸ್ಲೀವ್ನ. ಹಾಗಾಗಿ ಯಾವುದೇ ರೀತಿ ಟೈಮ್ ಅನ್ನೋದು ಜಾಸ್ತಿ ಹಿಡಿಯೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಸ್ಲೀವ್ ನಾನು ಏನು ಮಾಡಿದ್ದೀನಿ ಅಂತಂದರೆ ಸಣ್ಣ ಬಾರ್ಡರಲ್ಲಿ ಸಣ್ಣ ಫ್ಲವರ್ನ ಅಂದರೆ ಬುಟ್ಟ ಶೇಪ್ ಪುಟ್ಟದು ಬುಟ್ಟನ್ನು ಹಾಕಿದ್ದೀನಿ. ಫೈನಲಾಗಿ ಯಾವ ರೀತಿಯಾಗಿ ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ನಾನು ಲೀಫ್ ಶೇಪ್ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ ಅಂತೇಳಿ ಆಮೇಲೆ ಮತ್ತೆ ನೋಡಿ ಈ ರೀತಿ ಒಂದು ಕರ್ವ್ ಶೇಪ್ ಏನು ಬಂದಿದೆ ನೋಡಿ, ಅಲ್ಲಲ್ಲಿ ಒಂದೊಂದು ಪುಟ್ಟದಾಗಿ ಸರ್ಕಲ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ಲವರ್ ಶೇಪಲ್ಲಿ ಮಾಡೋಣ ಅಂತೇಳಿ. ನಿಮಗೆ ವಿಡಿಯೋದಲ್ಲಿ ಕಾಣ್ತಿಲ್ಲ ಅದು ಮಾರ್ಕ್ ಮಾಡ್ಕೊಂಡಿರೋದು. ನಾನು ಅದೇ ಜರಿ ಥ್ರೆಡಲ್ಲೇ ನೋಡಿ ನಂಬರ್ 2ನಲ್ಲಿ ಇಟ್ಕೊಂಡು ಈ ರೀತಿ ಪುಟ್ಟದಾಗಿ ಸರ್ಕಲ್ನ ಹಾಕ್ಕೊಳ್ತೀನಿ. ಹಾಗೆ ನನಗೆ ಬಂದಿರೋಂಥ ಮೋಸ್ಟ್ ಕ್ವಶನ್ ಕ್ವಶನ್ ಅನ್ನೋದಕ್ಕಿಂತ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಏನಂತ ಅಂದರೆ ತುಂಬ ಜನ ಕೇಳಿದ್ದೀರಾ, ಶಟಲಲ್ಲಿ ಸಣ್ಣದಾಗಿ ದಾರ ಸಿಕ್ಕಾಕೊಂಡಿದೆ ಅಕ್ಕ, ಯಾವ ರೀತಿಯಾಗಿ ತೆಗಿಯೋದು ಅಂತ ಹೇಳಿ ತುಂಬ ಜನ ವಾಟ್ಸಪ್ ಮಾಡಿದ್ದೀರಾ. ಹಾಗೆ ತುಂಬ ಜನ ಕಾಲ್ ಮಾಡಿ ಕೇಳಿದ್ದೀರಾ. ಅದನ್ನು ಯಾವ ರೀತಿಯಾಗಿ ರಿಮೂವ್ ಮಾಡೋದು ಅಂತಂದರೆ ಸ್ವಲ್ಪ ಆಯಿಲ್ ಜಾಸ್ತಿಯಾಗಿ ಹಾಕಿ ನೀವು ಓವರ್ನೈಟು ಬಿಡಬೇಕಾಗುತ್ತೆ. ಅಂದರೆ ಬಾಬಿನ್ ಕೇಸೆಲ್ಲ ತೆಗೆದುಬಿಟ್ಟು ಓವರ್ನೈಟ್ ಬಿಟ್ಟು ನೆಕ್ಸ್ಟು ಮಾರನೇ ದಿನಕ್ಕೆ ನೀವು ರನ್ ಮಾಡಿ ನೋಡಿ. ಆವಾಗ ಆದಷ್ಟು ನಿಮಗೇನಾದರೂ ಅದು ಕಣ್ಣು ಕಾಣ್ತಿದೆ ಅಂತಂದರೆ ಕೈಯಲ್ಲೇ ತೆಗೆಯೋದಕ್ಕೆ ಟ್ರೈ ಮಾಡಿ ಆಯಿತಾ. ಇಲ್ಲ ಕೈಯಲ್ಲಿ ಬರ್ತಿಲ್ಲ ಅಂತಂದರೆ ಆದಷ್ಟು ಮೆಷಿನ್ನ ಮೂವ್ ಮಾಡಿ, ಆವಾಗ ನಿಮಗೆ ಅದು ಹೊರಗಡೆ ಬಂದುಬಿಡುತ್ತೆ. ಅಂದರೆ ಆಯಿಲ್ ಸ್ವಲ್ಪ ಜಾಸ್ತಿಯಾಗೇ ಮಾಡಬೇಕಾಗತ್ತೆ. ಆವಾಗ ನಿಮಗೆ ಅದು ಬರೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಆ ರೀತಿ ಮಾಡಿದ್ರೂ ಸಹ ಬರ್ತಿಲ್ಲ ಅಂತಂದರೆ ಅದು ಏನಾದ್ರು ಶಟಲ್ ಏನಾದ್ರು ತೆಗೆದ್ರೆ ಅದು ಶಟಲ್ ಟೈಮಿಂಗ್ಸ್ ಹೋಗ್ಬಿಡುತ್ತೆ. ಅದನ್ನ ಆದಷ್ಟು ಮೆಕ್ಯಾನಿಕ್ಕೇ ರೆಡಿ ಮಾಡಬೇಕಾಗತ್ತೆ. ಅದನ್ನು ಗೊತ್ತಿದ್ರೇನೋ ಟೈಮಿಂಗ್ಸ್ ಗೊತ್ತಿದ್ರೇನೋ ಮಾಡ್ಕೊಳ್ಬೋದು. ಬಟ್ ನನಗೂ ಕೂಡ ಇದುವರೆಗೂ ಆ ಟೈಮಿಂಗ್ಸ್ ನಿಲ್ಲಿಸೋದಕ್ಕೆ ಬಂದಿಲ್ಲ. ಅದನ್ನು ಮೆಕ್ಯಾನಿಕ್ ಹತ್ರನೇ ತೊಗೊಂಡೋಗಿ ರೆಡಿ ಮಾಡಿಸ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಪಿಂಕ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಸಣ್ಣ ಫ್ಲವರ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಲೀಫ್ ಶೇಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಂಬರ್ 3 ಅಥವಾ 3.5 ತೊಗೊಂಡೋಗಿ 0ಗೆ ತೊಗೊಳ್ಬೇಕು. ಸ್ಟಾರ್ಟಿಂಗು ಮೇಲ್ಗಡೆಯಿಂದ ನೋಡಿ, ಸ್ವಲ್ಪ ನಿಧಾನಕ್ಕೆ ತೋರಿಸ್ತೀನಿ. ನೋಡಿ, ಮೇಲ್ಗಡೆಯಿಂದ 3ನಲ್ಲಿ ತೊಗೊಂಡು, ಅಥವಾ ನಿಮ್ಗೇನಾದ್ರು ಫ್ಲವರ್ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೆ 3.5, 4ಅಲ್ಲಿ ತೊಗೊಳ್ಬೋದು. ನಾನಿಲ್ಲಿ ನಂಬರ್ 3ನಲ್ಲಿ ತೊಗೊಂಡು ನೋಡಿ 0ಗೆ ತೊಗೋತೀನಿ. ಆವಾಗ ಈ ರೀತಿ ಫ್ಲವರು ಫಾರ್ಮ್ ಆಗುತ್ತೆ ಆಯಿತಾ. ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬಾ ಈಸಿ ಇದೆ. ಅಂದರೆ 2 ರೀತಿ ಲೀಫ್ ಡಿಸೈನ್, 2ರಿಂದ 3 ರೀತಿ ಲೀಫ್ ಡಿಸೈನ್ ಇಟ್ಕೊಂಡು ಡಿಸೈನ್ ಮಾಡಿರುವಂಥದ್ದು. ಬಿಗಿನರ್ಸು ಆ 3 ಡಿಸೈನ್ ಏನಾದ್ರು ಬರ್ತಿದೆ ಅಂತಂದರೆ ಆರಾಮಾಗಿ ನೀವು ಈ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ನಾನಿಲ್ಲಿ ಕರ್ವ್ ಶೇಪ್ ಅಂದರೆ ಬಳ್ಳಿ ಶೇಪ್ ಏನು ಹಾಕ್ಕೊಂಡಿದ್ದೀನಿ ನೋಡಿ, ಇದನ್ನು ಬೇಕಿದ್ರೆ ಯಾವ ರೀತಿಯಾಗಿ ತೊಗೊಳ್ಳೋದು, ಒಂದೇ ಸಮನಾಗಿ 2 ಸೈಡ್ ಬರೋ ಥರ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಮುಂದೊಂದು ವೀಡಿಯೋಗಳಲ್ಲಿ ಯಾವ್ದಾದ್ರು ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ ನಿಮಗೆ. ಯಾವ ರೀತಿಯಾಗಿ 2 ಸೈಡು ಒಂದೇ ರೀತಿಯಾಗಿ ಬಳ್ಳಿ ಬರಬೇಕು ಆ ರೀತಿ ತೋರಿಸ್ತೀನಿ ನಿಮಗೆ ಆಯಿತಾ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಆಗುತ್ತೆ ಅನ್ಸರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆದಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಆದಷ್ಟು ನಿಮ್ಮ ಡೌಟ್ಸ್ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರಿಂದ ಆದಷ್ಟು ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ.
ನಾನು ಆಗಲೇ ಏನು ಪ್ರಾಬ್ಲಮ್ ಆಗ್ತಿದೆ ಮಿಷಿನ್ ಅಂತ ಫೋನ್ ಮಾಡಿದ್ರು ಅಂತ ಅಂದೆ ಅಲ್ವಾ. ಅದರಲ್ಲಿ ಆಲ್ಮೋಸ್ಟು ಮಷಿನ್ ಪ್ರಾಬ್ಲಮ್ ಆಗಿದೆ ಅನ್ನೋದಕ್ಕಿಂತ ಮನೆಯವ್ರ ವಿರುದ್ಧವಾಗಿ ಮಷಿನ್ನ ತೊಗೊಂಡಿರುವಂಥದ್ದು. ಮನೆಯವ್ರಿಗೆ ಗೊತ್ತಾದರೆ ಬೈತಾರೆ. ಅದನ್ನು ನಾವೇ ಯಾವ ರೀತಿಯಾಗಿ ಸರಿ ಮಾಡ್ಕೊಳ್ಳೋದು ಹೇಳಿ ಅಕ್ಕ ಅಂತಂತೀರ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನಾನು ನನ್ನೊಬ್ಳಿಗೇ ಆ ಪ್ರಾಬ್ಲಮ್ ಇರೋದು ಅಂದ್ಕೊಂಡೆ. ಖಂಡಿತ ನೀವೆಲ್ಲ ಫೋನ್ ಮಾಡಿ ತಿಳಿಸಿದ್ಮೇಲೆ ಅದೆಲ್ಲರ ಮನೆಯಲ್ಲೂ ಇರುವಂಥ ಕಾಮನ್ ಪ್ರಾಬ್ಲಮ್ಮೇ ಅಂತ ಅನ್ನಿಸ್ತು. ಏನಂತಂದರೆ ಅವರು ಯಾವಾಗ ಅವ್ರ ಯಜಮಾನ್ರಿಗೆ ಆಗಲಿ ಅವ್ರ ಅತ್ತೆ ಮಾವಂಗೆ ಆಗಲಿ ಅವ್ರ ವಿರುದ್ಧವಾಗಿ ತೊಗೊಂಡಿರುವಂಥದ್ದು. ಅವರು ಮಷಿನ್ ತೊಗೊಳಕ್ಕೆ ಇಷ್ಟ ಇಲ್ಲ. ಬಟ್ ಹೆಣ್ಮಕ್ಳುಗಳಿಗೆ ಕಲಿಯೋ ಆಸೆಗಳು ಇದ್ದೇ ಇರುತ್ತಲ್ವ. ಹಾಗಾಗಿ ಅವರು ಕೆಲವು ಜನ ಅವರ ಯಜಮಾನ್ರು ಅವ್ರ ಅತ್ತೆ ಮಾವನ ವಿರುದ್ಧವಾಗಿ ತೊಗೊಂಡಿರುವಂಥದ್ದು. ಅವ್ರಿಗೆ ಗೊತ್ತಾದರೆ ಬೈತಾರೆ. ಬೇಡ ಅಂತಂದರೂ ತೊಗೊಂಡೆ ಅಂತ ಬೈತಾರೆ ಅಂತಲೇ ಹೇಳಿ ಎಷ್ಟೊಂದು ಜನ ಹೆಣ್ಮಕ್ಳು ಹೆದ್ರಿದ್ದಾರೆ. ಆದಷ್ಟು ಮನೆಯಲ್ಲೇ ರಿಪೇರಿ ಮಾಡ್ಕೊಳ್ಳೋ ಅಂಥದ್ದು ಹೇಗೆ ಅಂತ ಹೇಳಿ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ನಾನು ಕೂಡ ಆ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ಏನಂದರೆ ನಾನು ರಾಸನ್ ಮಿಷಿನ್ ತೊಗೊಳೋವಾಗಲೂ ಅಷ್ಟೇ ನಮ್ಮ ಮನೆಯವ್ರಿಗೂ ಕೂಡ ಡೌಟ್ ಇತ್ತು. ಆಗೋದಿಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾಳೆ ಅಂತ ಹೇಳಿ ಅವರು ತಗೊಳೋದಕ್ಕೆ ರೆಡಿ ಇರಲಿಲ್ಲ. ಬಟ್ ನಾನೇ ಅಮೌಂಟ್ ಅಡ್ಜಸ್ಟ್ ಮಾಡಿ ನನಗೆ ಮೆಷಿನ್ ಬೇಕೇ ಬೇಕು ಅಂತ ಹೇಳಿ ತೊಗೊಂಡಿದ್ದು. ಮೊದಲೇ ಶಾಪರ್ ಮಾತು ಕೇಳಿ ನಮ್ಮ ಮನೆಯವ್ರಿಗೆ ಇಟ್ಕೊಂಡಿರಲಿಲ್ಲ ನಾನು ಮಾಡ್ತೀನಿ ಅಂತ ಹೇಳಿ. ಶಾಪಲ್ಲಿ ಕೂಡ ನಾನು ಹಳೆ ಚಾನಲಲ್ಲಿ ಹೇಳಿದ್ದೀನಿ. ನಾವು ಮಷಿನ್ ಪರ್ಚೇಸ್ ಮಾಡೋದಕ್ಕೆ ಹೋದಾಗಲೂ ಅಷ್ಟೇ ಅವ್ರೇನಂತ ಅಂದರೆ ಹೆಣ್ಮಕ್ಳ ಕೈಲಿ ಆಗೋದಿಲ್ಲ ಅಂದರೆ ಅವರು ಫಸ್ಟ್ ಕೇಳಿದರು ನನ್ನ ಹತ್ರ. ಅವರು ನನಗೆ ಮೊದಲನೇ ಕ್ವೆಶ್ಚನ್ನು, ನಿಮ್ಮ ಹತ್ರ ವರ್ಕರ್ಸ್ ಇದ್ದಾರಾ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಅಂತೇಳಿ. ಇಲ್ಲ, ಅದು ನಾನೇ ಕಲಿಯೋದಕ್ಕೆ ಅಂತೇಳಿ ತೊಗೊಂಡೋಗ್ತಾ ಇರೋದು ಅಂದೆ. ಅವ್ರೇನಂತ ಅಂದರು ಗೊತ್ತಾ, ಅದು ಹೆಣ್ಮಕ್ಳ ಕೈಲಿ ಆಗೋದಿಲ್ಲ, ಕಷ್ಟ ಇದೆ, ನೀವು ಏನಾದ್ರು ವರ್ಕರ್ಸ್ನ ಇಟ್ಕೊಂಡು ಕೆಲಸ ಮಾಡೋದಿದ್ರೆ ಸರಿ ಹೋಗುತ್ತೆ, ಇಲ್ಲಾಂದರೆ ನಿಮಗೆ ತೊಂದರೆ ಆಗುತ್ತೆ ಮಷಿನ್ ತೊಗೊಂಡ್ಮೇಲೆ ಅಂತಂದರು. ಬಟ್ ನಾನು ಏನಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ಅದನ್ನು ನಾನು ಅವ್ರು ಏನೇ ಹೇಳಿದ್ರು ಸಹ ಡಿಮೋಟಿವೇಟ್ ಆಗಲಿಲ್ಲ. ಯಾಕಂದರೆ ನನ್ನ ಮೇಲೆ ನನಗೆ ನಂಬಿಕೆ ಇತ್ತು, ನಾನು ಮಾಡಬಲ್ಲೆ ಅಂತ ಅನ್ನೋದು. ಹಾಗಾಗಿ ಅದನ್ನು ಚಾಲೆಂಜಾಗಿ ತೊಗೊಂಡು ನಾನು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಶುರು ಮಾಡಿದ್ದು ಮತ್ತು ಎಂಬ್ರಾಯ್ಡ್ರಿ ಕಲ್ತಿದ್ದು ಸಹ. ನೀವು ಕೂಡ ಅಷ್ಟೇ ಯಾರೋ ಏನೋ ಹೇಳ್ತಾರೆ ನಿನ್ನ ಕೈಲಿ ಆಗೋದಿಲ್ಲ ಅಂತಂದರೆ ಅದರಲ್ಲೂ ಯಾವ್ದಾದ್ರು ಒಂದು ಒಳ್ಳೆಯ ವಿಚಾರಕ್ಕೆ ಅದನ್ನು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅಂತ ಹೇಳಿ ಮಾಡ್ತಿರುವಂಥ ಟೈಮಲ್ಲಿ ಯಾವುದೇ ರೀತಿ ಡಿಮೋಟಿವೇಟ್ ಆಗೋದಕ್ಕೆ ಹೋಗಬೇಡಿ. ಅದನ್ನು ಚಾಲೆಂಜಾಗಿ ನೀವು ಅಕ್ಸೆಪ್ಟ್ ಮಾಡಿ, ಆಯಿತಾ. ನೋಡಿ, ನಾನಿಲ್ಲಿ ಸಣ್ಣ ಸಣ್ಣ ಲೀಫ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ನೋಡಿ ನಾನು ಇಲ್ಲಿ 2 ಥರ ಲೀಫ್ನ ಮಾಡ್ಕೊಂಡಿದ್ದೀನಿ. ನೋಡಿ, 0ಇಂದ ತೊಗೊಂಡು 1 2 3 4ಗೆ ತೊಗೊಂಡು ಮತ್ತೆ 3 2 1ಗೆ ಇಳಿಸ್ಕೊಳ್ಬೇಕು. ಲೀಫ್ ಮಧ್ಯವರ್ಗನೂ ಆ 4 ವರ್ಗ ತೊಗೊಳ್ಬೇಕು. ಮತ್ತು ಕೆಳಗಡೆ 4 3 2 1ಗೆ ಇಳಿಸ್ಕೋಬೇಕು. ಆವಾಗ ಈ ರೀತಿ ಲೀಫ್ ಕ್ರಿಯೇಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ. ಹಾಗೆ ಫ್ರಂಟ್ ಸೈಡು ಮೇಲ್ಗಡೆ ರೀತಿ ಬಳ್ಳಿ ಬರೋ ಥರ ಫ್ಲವರ್ಸು ಲೀಫ್ ಎಲ್ಲ ಮೇಲ್ಗಡೆ ರೀತಿ ಕಾಣೋ ಥರ ಹಾಕಿದ್ದೀನಿ. ಬ್ಯಾಕ್ ಸೈಡು ರೈಟ್ ಸೈಡ್ ಲೀಫ್ ಬರೋ ಥರ ಹಾಕಿದ್ದೀನಿ. ಲೆಫ್ಟ್ ಸೈಡ್ಗೆ ಲೀಫ್ ಬರೋ ಥರ ಹಾಕಿದ್ದೀನಿ. ನೋಡಿ, ಇದೊಂದು ಲೀಫು. ನೋಡಿ ಈ ರೀತಿ, ಅಂದರೆ 0ಇಂದ ತೊಗೊಂಡು 1 2 3ಗೆ ತೊಗೊಂಡು ಮತ್ತು 3 2 1ಗೆ ಮೇಲ್ಗಡೆ ಹೋಗಬೇಕು ಒಂದು ಸೈಡಲ್ಲಿ ಲೀಫು. ಅದನ್ನು ನೀಟಾಗಿ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ನೋಡಿ, 0 1 2 3 3 2 1 0ಗೆ ಮೇಲ್ಗಡೆ ಹೋದೆ. ಮತ್ತು 0 1 2 3 3 2 1 0ಗೆ ಮತ್ತೆ ಕೆಳಗಡೆ ಬಂದೆ. ಈ ರೀತಿ ಬಂದರೆ ನಿಮಗೆ ಈ ರೀತಿ ಲೀಫು ಫಾರ್ಮ್ ಆಗುತ್ತೆ. ಇದೂ ಅಷ್ಟೇ ಮೇಲ್ಗಡೆ ರನ್ನಿಂಗ್ ಸ್ಟಿಚ್ನೇ ಹಾಕ್ಕೊಂಡೋಗಿ, ಆ ಬಳ್ಳಿಯಿಂದ ಮೇಲ್ಗಡೆ ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡೋಗಿ ಮೇಲ್ಗಡೆ 0ಇಂದ 1 2 3ಗೆ ಬಂದು ಮತ್ತು 3 2 1 0ಗೆ ಕೆಳಗಡೆ ಇಳಿಸ್ಕೊಳ್ಬೇಕು. ಅಂದರೆ ಬ್ರೇಕಲ್ಲಿ ನಂಬರ್ಸ್ ಇಳಿಸ್ಕೊಂಡ್ರೆ ನಿಮಗೆ ಈ ರೀತಿ ಲೀಫು ಕ್ರಿಯೇಟ್ ಆಗುತ್ತೆ. ನಿಮ್ಮ ಹೆಸರು ಮರೆತುಬಿಟ್ಟಿದ್ದೀನಿ. ಲೀಫ್ನ ಯಾವ ರೀತಿಯಾಗಿ ಮಾಡೋದು ನಂಬರ್ಸ್ ಹೇಳಿ ಅಂತ ಹೇಳಿದ್ರಿ. ಹಾಗೆ ಬೇಕಿದ್ದರೆ ಅಬ್ಸರ್ವ್ ಮಾಡಿ. ನಿಮಗೆ ಅದೇ ನಾನು ದೊಡ್ಡ ಲೀಫ್ ಏನು ಮಾಡ್ಕೊಂಡಿದ್ದೀನಿ ನೋಡಿ, ಅದನ್ನು ಮತ್ತೆ ನಿಧಾನಕ್ಕೆ ಇನ್ನೊಂದು ಸಲ ತೋರಿಸ್ತೀನಿ. ನೋಡಿ, ನಾನು ಇದಕ್ಕೆ ಯಾವುದೇ ರೀತಿ ಟ್ರೇಸಿಂಗ್ ಮಾಡ್ಕೊಂಡಿಲ್ಲ. ಅಂದರೆ ಬಳ್ಳಿ ಶೇಪಲ್ಲಿ ಒಂದು ಹಾಕ್ಕೊಂಡಿದ್ದೀನಿ, ಅಷ್ಟು ಬಿಟ್ಟರೆ ಇನ್ಯಾವುದು ಎಕ್ಸ್ಟ್ರಾ ಟ್ರೇಸಿಂಗ್ ಇರೋದಿಲ್ಲ. ನೋಡಿ, ಇದರಲ್ಲಿ ಒಂದು ರನ್ನಿಂಗ್ ಸ್ಟಿಚ್ನ ಹಾಕ್ಕೊಂಡು ನೋಡಿ, 0 1 2 3 3 2 1 0 ಮತ್ತು 0 1 2 3 3 2 1 0 ಈ ರೀತಿ ಎರಡು ಸೈಡೂ ಬರಬೇಕು. ನೋಡಿ, ಈಗ ರೈಟ್ ಸೈಡು ಕಂಪ್ಲೀಟ್ ಆಯಿತು. ಈಗ ಲೆಫ್ಟ್ ಸೈಡ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಈ ರೀತಿಯಾಗಿ ಸೆಂಟರ್ಗೆ ಒಂದು ಈ ರೀತಿ ಲೀಫ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನೀವು ಯಾವ ರೀತಿ ಆದರೂ ಅಲ್ಲೂ ಕೂಡ ಸಣ್ಣದಾಗಿ ಫ್ಲವರ್ ಬರೋ ಥರ ಬೇಕಿದ್ರೆ ಹಾಕ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ನೀಟಾಗಿ ಎರಡು ಸೈಡು ಸೇಮ್ ಬರೋ ರೀತಿನೇ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಒಳಗಡೆ ಬರುವಾಗ ನಾನು ಜಸ್ಟ್ ದೊಡ್ಡ ಲೀಫ್ ಹಾಕ್ಕೊಂಡಿಲ್ಲ, ಬಟ್ ಎಲ್ಲದಕ್ಕೂ ಸಣ್ಣ ಸಣ್ಣ ಲೀಫ್ನೇ ಹಾಕ್ಕೊಂಡಿದ್ದೀನಿ ಒಂದೇ ಥರ. ಅಂದರೆ ಒಂದೇ ಶೇಪಲ್ಲೇ ಇದೆ, ಒಂದೇ ಸೈಜಲ್ಲೇ ಇದೆ. ಬಟ್ ಹೊರಗಡೆ ಬಳ್ಳಿ ಹೊರಗಡೆ ಬರ್ತಾ ಕಾಣುತ್ತೆ ನೋಡಿ, ಅಲ್ಲಿ ಮಾತ್ರ ಒಂದು 3ರಿಂದ 4 ಸಣ್ಣ ಲೀಫ್ ಹಾಕ್ಕೊಂಡು ಒಂದು ಈ ರೀತಿ ದೊಡ್ಡ ದೊಡ್ಡ ಲೀಫ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈ ವಿಡಿಯೋ ಹೇಗೆ ಅನಿಸ್ತು, ಹಾಗೆ ಡಿಸೈನ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಹಾಗೆ ಇದು ಫುಲ್ಲು ಕಂಪ್ಲೀಟ್ ಆದಮೇಲೆ ಸ್ಟಿಚಿಂಗ್ ಆದಮೇಲೆ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಆಯಿತಾ. ಟೇಕ್ ಕೇರ್, ಬಾಯ್.